ಹಸು ಗೊತ್ತಿಲ್ಲ, ಕರು ಚೆನ್ನಾಗಿ ಕೊಡ್ತಿದೆ. 4ನೇ ಸೂಲು ಮತ್ತೆ ಫಲ ಆಗಿದೆ. 4ನೇ ಸೂಲ ಕಟ್ಟೆ ಎಸ್ಟೇಟ್ ಗಜ ಅಂತ ಒಂದು ಊರಿ ಐತೆ, ಬಿಡದಿ ಅಪ್ಪಿ ಹತ್ರ ಒಂದು 3 ಲಕ್ಷಕ್ಕೆ ಒಂದು ಊರಿ ಬಂದಿತ್ತು ಅವರಿಗೆ. ಅದು ಎಗ್ನೂರ್ ಬ್ಲಡ್ ಲೈನ್ ಏನೋ ಗೊತ್ತಿಲ್ಲ ಅದಕ್ಕೆ ಮತ್ತೆ 3 ತಿಂಗಳು ಫಲ ಆಗಿದೆ ಹಸು. ಅದು ಬಂದು ಚಾಂಪಿಯನ್ ಕರನೇ ಕೊಡೋದು. ಹೌದಾ? ಹಸು ರಿಸಲ್ಟ್ ತುಂಬ ಚೆನ್ನಾಗಿದೆ. ಅದಕ್ಕೆ ಇಲ್ಲಾಂದ್ರೆ ಹಸು ತರ್ತಿಲ್ಲ. ಜಾತಿಗಳು ಅಷ್ಟೇ, ಲೈನಿಂಗ್ ಎಲ್ಲ ಚೆನ್ನಾಗಿದೆ ಹಸು. ಚೆನ್ನಾಗಿದೆ, ಹಾಲು ಜಾಸ್ತಿ ಕೊಡ್ತಾರೆ. 3 ಟೈಮ್ 4 ಟೈಮ್ ಕೊಡಿಸ್ತೀವಿ. ಅಂದ್ರೆ ಒಣಮೆ ಮೇಲೆ ಹಾಕೋದು ನಾವು, ಹಸಿಮೆ ಹಾಕಲ್ಲ. ಅದರಿಂದ ಸ್ವಲ್ಪ ಡಲ್ ಆಗಿದೆ ಅಷ್ಟೇ. ಯಾವ ಕಡೆ ತಂದಿದ್ದು ನೀವು? ಇದು ಇಲ್ಲೇ ಏಳ್ಗಳಿಲ್ಲ, ಊರಿ ಕಟ್ಟಿದಾರಲ್ಲ ಅವ್ರ ಮನೆ ಎದುರುಗಡೆ ಮನೆ. ಏಳ್ಗಳಿದೆ. ಅದು ಗಜನು ಚೆನ್ನಾಗಿದೆ ಓರಿ, ಗಜ ಊರಿ ಭಯಂಕರ ಇದೆ. 4 ಬೆಳೆದೈತೆ ಊರಿ. ಪ್ರೈಸ್ ಆಯ್ತು ಅನ್ನೋ ಕೆಂಗಲಲ್ಲಿ ಸಲ ಇದಿಲ್ಲ, ಇನ್ಗುಡಿಲ್ಲ ಆಗಿರ್ಬೇಕು. ಅದು ಕೊಡ್ಸವ್ರೆ. ಇದು ಕರು ಬಂದು ಎಳಗಳಿ ಓರಿ ಮಗ. ಇದು ಎಳಗಳಿ 5 ತಿಂಗಳ ಕರುಗೆ? 6 ತಿಂಗಳಾಗಿದೆ. 6 ತಿಂಗಳಿಗೆ ಹೆಚ್ಚು ಕಮ್ಮಿ ಆಗಲೇ ಕರು ಹಸು ತರ ಹಸು ಅಷ್ಟು ಸಮಾಗಿ ಬರ್ತೈತೆ. ಏನಂದ್ರೆ ಅವರು ಕಸ್ದಾರಲ್ಲ ಇದ್ದ ಮನೆ ಆಡ್ಮರಿ ಪಕ್ಕದಲ್ಲಿ ಕಟ್ಟಾಕ್ಬಿಟ್ಟಿದ್ರು. ಆ ಈಟಿಗೆ ಬರೀ ಆಡ್ಮರಿ ಸೊಪ್ಪು ಮೇಲೆ ಮೇಯ್ಕೊಂಡು ಇದ್ದಿದ್ದು. ಚಿಕ್ಕದ್ರಿಂದ ಹಾಲು ಕೂಡ ಚೆನ್ನಾಗಿ ಸಾಕಿದ್ರೆ ಇನ್ನ ಕರ್ಕೊಂಡ್ಬಿಟ್ಟಿದ್ರಂತೆ. ಏನ್ ಮಾಡೋದು, ಇರೋದು ಹಸುವಿಗೆ 3 ತೊಟ್ಟು, ಅದ್ರಲ್ಲಿ ಎಲ್ಲ ಕರ್ಕೊಂಡು ಲಾಸ್ಟ್ ಬಿಡೋರಂತೆ. ಅದರಿಂದ ಹಾಲು ಕುಡಿದಿಲ್ಲ ಕರು. ಇನ್ಮೇಲೆ ಬರುತ್ತೆ, ನಾವು ಎಮ್ಮೆ ಎಲ್ಲ ಎಕ್ಸ್ಟ್ರಾ ಹಾಕ್ತಿವಲ್ಲ, ಅದರಿಂದ ಈಗ ಜಾತ್ರೆಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ಡಲ್ ಆಗೋಯ್ತು. 2-3 ದಿನ ಹಾಲು ಕುಡಿದಿರಲ್ಲ. ಬೀಜಕ್ಕೆ 7 ಮಾಡ್ಸಂಗಿದೆ ಲಕ್ಷಣ, ಗುಣಲಕ್ಷಣ. ಹೌದು ನೋಡಿ, ಎಕ್ಸ್ಟ್ರಾ ಏನು ಒಂದು ಸಣ್ಣ ಐಬಿಲ್ಲ ಕರಿಗೆ, ಇರೋದು 2 ರಾಕೆ ಅಷ್ಟೇ. ಬಣ್ಣನ ಅಷ್ಟೇ, ಬಿಳಿ ಬಣ್ಣ. ಬೀಜದೋರಿಗಳಿಗೆ ರೂಪಾಯಿ ಬಣ್ಣನೇ ಇರಬೇಕು, ಸ್ವಲ್ಪ ಹಸಿರೇ ಇರಬೇಕು. ಬಣ್ಣ ಬರುತ್ತೆ, ಹೊಸರಾಮ ಬರುತ್ತೆ. ಅಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮುಂದೆ ನಾವು ಹೇಳ್ಬೋದು, ಬಟ್ ನೋಡೋರ್ಗೆ ಗೊತ್ತಾಗಬೇಕಲ್ಲ, ನೋಡೋರ್ಗೆ ಇಷ್ಟ ಆಗ್ಬೇಕು. ನಮ್ಗೆ ಇಷ್ಟ ಆಗಿನೇ ತಗೊಂಬಂದಿರೋದು. ನೋಡೋರು ಹಸುಕರು ಯಾರು ಇಷ್ಟಪಟ್ಟು ಕೇಳಿದ್ರೆ ಕೊಡ್ತೀರಾ? ಕೊಡ್ತೀನಿ. ಮನೆ ತಾವ್ ನಾವು ಯಾವ್ದಿದ್ರು ಇಲ್ಲ ಅನ್ನಲ್ಲ. ಯಾಕಂದ್ರೆ ವ್ಯಾಪಾರ ಮಾಡೋರು ಏನ್ ಮಾಡ್ಬೇಕಂದ್ರೆ ಅದನ್ನ ಕೊಡ್ತೀನಿ ಇದನ್ನ ಕೊಡಲ್ಲ ಆತರ ಹೇಳಕ್ ಹೋಗ್ಬಾರ್ದು. ನಾವ್ ಅದರಿಂದ ಏನ್ ಮಾಡ್ತೀವಿ, ಯಾವ್ದಾರ ತಗೊಬರ್ಲಿ ಕೊಟ್ಬಿಡ್ತೀವಿ. ಮಡಗಲ್ಲ, ಪರ್ಮನೆಂಟ್ ಅಂತೂ ಮಡಗಲ್ಲ. ಆತರ ಪರ್ಮನೆಂಟ್ ಆಗಿ ಸಾಕೋ ಬಂದ್ಬಿಟ್ಟು ನಮ್ ಕಾಡಿದೆ ಅಲ್ಲಿ ಬಿಡ್ತೀವಿ, ಇಲ್ಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಇಟ್ಬಿಡ್ತೀವಿ. ಹಸ್ಗಳು ನಮ್ಗೆ ಪರ್ಮನೆಂಟ್ ಆಗಿ ಬೇಕು ಅಂತ ಒಂದು 7-8 ಇದೆ ನಮ್ಮ ಹಸ್ಗಳು ಹೊರಗಡೆ, ಹಂಗ್ ಬಿಟ್ಬಿಡ್ತೀವಿ ಅಲ್ಲಿ. ಈಗ ಇದೇನಾದ್ರು ಕರು ಮಾರ್ಕೊಂತೀವಿ ಅಂದ್ರೆ ಹಸುನ್ ತಗೊಂಡು ಮಾರಲ್ಲ, ತಗೊಂಡೆಲ್ಲ ಇಟ್ಕೊಂಡ್ಬಿಡ್ತೀವಿ. ಈಗ ಮನೆ ಇದ್ರೆ ಯಾರು ವ್ಯಾಪಾರ ಬಂದ್ಬಿಡ್ತಾರೆ, ಇನ್ನು ಕರ ಹಾಕ್ಸ್ಕೊಂಡು ಇದು ಮಾಡ್ಕೊಂತೀವಿ ಅಷ್ಟೇ. ಇದೆ ಆಲ್ರೆಡಿ ಇನ್ನೂ 8 ಹಸುಗಳು ಇದೆ ನಮಗೆ. ಇಲ್ಲಿ ಮನೆ ತಾವಿಲ್ಲ ಅಷ್ಟೇ. ಇದು ನಿಮ್ದು ಕಾಡ್ದನೂ ಇದೆ? ಕಾಡ್ದನೂ ಇದೆ. ಈಗ 1-2 ಹಸುಗಳು ಮನೆ ತಾವ್ ಯಾರು ಇರಲ್ವಲ್ಲ, ಕೆಲವು ಫ್ರೆಂಡ್ಸ್ ಹತ್ರ ಸಾಕ್ತಿವಿ ಅನ್ನೋರು ಕೊಟ್ಬಿಡ್ತೀವಿ. ಯಾವ್ದು ನೀವು ಒಂದ್ ಕರ ಹಾಕೊಳ್ಳಿ, ನಮ್ಗೊಂದ್ ಕರ ಕೊಡ್ರಿ ಅನ್ನೋ ಲೆಕ್ಕ ಕೊಟ್ಬಿಡ್ತೀವಿ. ಪಾಲ್ ತರ ಕೊಟ್ಟು ಇಸ್ಕೊಳ್ಳೋದಿಲ್ಲ, ಕೆಲವಂತ ಕೊಡುವಲ್ರು. ಇಲ್ಲಿ ದನ ಉಳ್ಕೊಬೇಕಷ್ಟೇ. ಇದು ಎಲ್ಲೆಲ್ಲಿ ಹೋಗಿ ಏನ್ ಮಾಡ್ತಾವೆ, ಸಂತೆಗಳು ಹೋಗಿ ಕೂದಾಕೊಂಡ್ಬಿಡ್ತಾರೆ. ಇದ್ರ ಬದುಕಿದ್ರೆ ಈಗ ನೋಡಿ, ಇದು 3 ತೊಟ್ಟು ಇರೋದು ಹಸುಗೆ, 3 ತೊಟ್ಟು. ಬಟ್ ಇದೆಲ್ಲ ಫೈಲ್ ಮಾಡ್ಬಿಡ್ತಾರೆ. ಇದಕ್ಕೆ ಕರು ಕೊಡೋ ವ್ಯಾಲ್ಯೂ ಗೊತ್ತಿಲ್ಲ, ತೊಟ್ಟು ನೋಡ್ತಾರೆ, ರಿಸಲ್ಟ್ ನೋಡಲ್ಲ. ನಿಜ. ಶಿವಣ್ಣರೇ, ಮೊಬೈಲ್ ನಂಬರ್ ಹೇಳಿ ಹೆಂಗಿತ್ತು ತಮ್ಮದು? 9901491603. ಹೊಸದುರ್ಗ ಅಡ್ರೆಸ್ ಹೇಳಿ ಮತ್ತೊಮ್ಮೆ. ಇದು ಹೊಸದುರ್ಗ ವಿಲೇಜ್. ಇದು ಮೇನ್ ರೋಡ್, ಹೊಗೇನಕಲ್ ಮೇನ್ ರೋಡ್ ಅಲ್ಲಿ ಹೊಸದುರ್ಗ ಅಂದ್ಬಿಟ್ಟು, ಕುಡಿಯಲ್ಲಿ ಹೋಬಳಿ, ಕನಕಪುರ ತಾಲೂಕು. ಲೊಕೇಶನ್ ಬೇಕಂದ್ರೆ ಗಣಿ ಕೆಟಲ್ ಫಾರ್ಮ್ ಹೌಸ್ ಅಂತ ಹಾಕೊಂಡ್ರೆ ಲೊಕೇಶನ್ ಇದೆ ಅಂತ ಬರುತ್ತೆ. ಇಲ್ಲೇ ಬರುತ್ತೆ. ಕೆಟಲ್ಸ್ ಆಫ್ ಇಂಡಿಯಾ ಅಂದ್ಬಿಟ್ಟು ಹಾಕ್ಬಿಟ್ರೆ ಇಲ್ಲ ಅದು ಬರುತ್ತೆ. ಯೂಟ್ಯೂಬ್, ಫೇಸ್ಬುಕ್ ಅದ್ರಲ್ಲಿ ಬರುತ್ತೆ. ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ, ಫೇಸ್ ತೋರಿಸಿರಲ್ಲ ಅಷ್ಟೇ. ಆಗ ಅಪರೂಪ ನಮ್ಮ ಫೇಸ್ ತೋರಿಸಿ. ಕೆಟಲ್ಸ್ ಆಫ್ ಇಂಡಿಯಾ ಚಾನೆಲ್ ನಡೆಸಿದವರು ಶಿವಣ್ಣ ಇವರೇನೆ. ಏನಿಲ್ಲ ಅದು, ಬಟ್ ನಾವ್ ಏನ್ ಚಾನಲ್ ಏನ್ ಮಾಡ್ಕೊಂಡಿವಿ ಅಂದ್ರೆ, ಬಟ್ ಅವಾಗೆಲ್ಲ ಯೂಟ್ಯೂಬ್ ಚಾನಲ್ ಇರ್ಲಿಲ್ಲ ಆದಾಗ ಈ ಕಡೆ ಯಾರು ಬರ್ತಿರ್ಲಿಲ್ಲ. ಈ ಕುಳಿಲಿ ನಾನ್ ಬಂದು ತೋರಿಸ್ಮೇಲೆ ಎಲ್ಲ. ಹೌದು, ನೀವು ಆಲ್ಮೋಸ್ಟ್ ಈ ಕಡೆ ದನ ಎಗ್ನೂರ್ ಸೈಡ್ ತೋರಿಸ್ಬೇಕಂದ್ರೆ ಕಾರಣ ನೀವೇನೆ. ಎಲ್ಲಾ ದನಗಳು ತೋರಿಸಿದ್ ನೀವೇನೆ. ಅಲ್ಲೇ ಬರೀ ಜಾತ್ರೆಗಳು ನೋಡಿ ಜಾಗ, ರಾಮನಗರ, ಮಾಗಡಿ, ಈ ಕುಳಿಲೇ ತೋರ್ಸೋರು. ಈ ಬೆಟ್ಟದ ಕಡೆ ಒಳ್ಳೊಳ್ಳೆ ವರಿಗಳು ಇದ್ದಿದ್ದು ನಮ್ಮ ಏರಿಯಾದಲ್ಲಿ, ದನಗಳು ಇದ್ದಿದ್ದೆ. ಯಾರು ತೋರಿಸ್ತೇವೆ ಹೋಗೋರು. ಅವು ನಾವು ಸುಮ್ಮನೆ ಮಾಡ್ಕೊಂಡು ನಮ್ಮ ದನಗಳು ಪಬ್ಲಿಸಿಟಿ ಮಾಡೋಕ್ಕೋಸ್ಕರ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದು. ಅದು ಬೆಳ್ಕೊಂಡ್ಬಿಡ್ತು. ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತು, ನನಗೆ ಇಂಟ್ರೆಸ್ಟ್ ತೋರಿಸಿಲ್ಲ. ಅಂದ್ರೆ ನಾವು ಇಲ್ಲಿ ಇರೋ ನೋಡೋ ಓರಿಗಳ ಬಗ್ಗೆ ಎಲ್ಲ ನನಗೆ ಗೊತ್ತಿರುತ್ತೆ, ಅವುಗಳಿಂದ ನೋಡ್ಕೊಂಡ್ ಬಂದಿರ್ತೀವಿ. ನಾವ್ ಎಲ್ಲರೂ ಸ್ನೇಹಿತರೆ, ಅವ್ರ ಹತ್ರ ಹೋಗ್ಬಿಟ್ಟು ನಿನ್ ಹೆಸರೇನು, ಊರಿ ಬಗ್ಗೆ ಹೇಳು ಅಂತ ಕೇಳಿ ನಮ್ಗೆ ನಾಚಿಕೆ ಆಗೋಯ್ತು. ಅದರಿಂದ ಸ್ಟಾಪ್ ಮಾಡ್ಬಿಟ್ಟೆ ಅಷ್ಟೇ. ಈಗ ಹೊಸ ಜಾಗಕ್ಕೆ ಹೋದ್ರೆ ಮಾಡ್ತೀನಿ, ಫ್ರೆಂಡ್ ಸರ್ಕಲ್ ಹೋಗಿ ವಿಡಿಯೋ ಮಾಡಕ್ ಹೋಗಲ್ಲ. ಕೆಲವ್ರು ಕರೀತಾರೆ ಬಾ ಮಾಡ್ಕೊಡು ಅಂತ, ನಾನು ಮಾಡಕ್ ಹೋಗಲ್ಲ.